ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನೈಸ್ ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಂತರ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ನೈಸ್ ವಿರುದ್ಧ ಕೆಂಡಕಾರಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ನೈಸ್ ಮುಖ್ಯಸ್ಥ ಖೇಣಿ ಹೆಸರು ಹೇಳದೆ ಡಿ.ಕೆ. ಶಿವಕುಮಾರ್ ಕಿಡಿಕಾರಿರುವಂಥದ್ದು. ಸರ್ಕಾರಕ್ಕಿಂತ ನೈಸ್ನವರು ದೊಡ್ಡವರ ಅಂತ ಅಂದ್ಕೊಂಡಿದ್ದಾರೆ. ನೈಸ್ ಸಂಸ್ಥೆಯವರಿಗೆ ಪಾಠವನ್ನು ಕಲಿಸ್ತೇವೆ, ನೈಸ್ಗೆ ಬೇರೆ ದಾರಿಯನ್ನು ನಾವು ಹುಡುಕ್ತೇವೆ. ಅಶೋಕ್ ಖೇಣಿಗೆ ವಾರ್ನಿಂಗ್ ಅನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹಲವು ಬಾರಿ ನೈಸ್ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸ ಮಾಡಿದ್ರು. ORR ತುಮಕೂರಿಂದ KR ಪುರಂ ಸೈಡು ಅಲ್ಲೂ ಕೂಡ 2 ಲೈನು ಒಂದು ಎಕ್ಸ್ಕ್ಲೂಸಿವ್ ಫ್ಲೈಓವರ್ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈಗ ಕೆಲವು KDB ಲ್ಯಾಂಡ್ ತೆಗೆದುಕೋಬೇಕು ಅಂತ ಮಾಡಿದ್ದು ನೈಸ್ದು ಸ್ವಲ್ಪ ತಕರಾಲಿತ್ತು. ಆ ನೈಸ್ಗೆ ಬೇರೆ ದಾರಿ ಹುಡುಕ್ತೀವಿ. ಆ ನೈಸ್ ಅವ್ರು ಏನೋ ತಿಳ್ಕೊಂಡಿದ್ದಾರೆ ಗೌರ್ಮೆಂಟ್ಗಿಂತ ದೊಡ್ಡವರು ಅಂತ, ಅವ್ರಿಗೊಂದು ದಾರಿ ಹುಡುಕ್ತೀನಿ ನಾನು. ಅವ್ರಿಗೆ ಐ ನೋ ಹೌ ಟು ಟೀಚ್ ಎ ಲೆಸನ್. ಜಸ್ಟ್ ಐ ಆಸ್ಕ್ ಸಮ್ ಡೇಸ್ ಫಾರ್ ದೆಮ್ ಫಾರ್ ದಿ ಟು ಗಿವ್ NOC ನಾಟ್ ಗಿವನ್, ಬಟ್ ಸ್ಟಿಲ್ ವಿ ವಿಲ್ ಟೇಕ್ ಓವರ್ ವಾಟ್ ಎವರ್ ಹ್ಯಾಸ್ ಟು ಬಿ ಡನ್. ಆದರೆ ಬಟ್ ನಾವು ಬೇರೆ BDA ಜಾಗ ಈಗ ಫೈನಲೈಸ್ ಮಾಡಿದ್ದೀವಿ. ಈಗ ಹೋಗ್ತಾ ಇದ್ದೀನಿ ಸ್ಪಾಟ್ ನೋಡಲಿಕ್ಕೆ. ಅವರೇ BDA ಅವರೇ ಅದನ್ನು ಸ್ಕೈಲೈಟ್ ಮಾಡಲಿಕ್ಕೆ. ಏಕೆಂದರೆ ಬೆಂಗಳೂರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಇದೇ ನೈಸ್ ವಿರುದ್ಧ ಈ ಹಿಂದೆ ಹಲವು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರು ದಾಖಲೆ ಸಮೇತ ಮಾತನಾಡಿದ್ದನ್ನು ನಾವು ನೋಡಿದ್ವಿ. ಇಷ್ಟು ದಿನವಿಲ್ಲದೆ ಈಗ ಡಿ.ಕೆ. ಶಿವಕುಮಾರ್ ಈ ವಿಚಾರಕ್ಕೆ ಮಾತನಾಡ್ತಾ ಇರೋದಾದರೂ ಯಾಕೆ, ಏನಿದು ವಿಚಾರ ಅಂಥೇಳಿ? ಪ್ರಮುಖವಾಗಿ ಹಿಂದೆ ನೈಸ್ ಅಕ್ರಮಗಳ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಹೋರಾಟವನ್ನು ನಡೆಸಿದಂತು. ತದನಂತರದಲ್ಲಿ ಬೇರೆ ಬೇರೆ ಸರ್ಕಾರ ಬಂದಾಗಲೂ ಪರ ವಿರುದ್ಧವಾದ ಚರ್ಚೆಗಳಾಗಿತ್ತು. ಆನಂತರ ಸದನ ಸಮಿತಿ ರಚನೆಯಾಗಿ ಈಗಾಗಲೇ ಸದನ ಸಮಿತಿಯ ವರದಿ ಕೂಡ ಸಲ್ಲಿಕೆಯಾಗಿದೆ. TV ಜಯಚಂದ್ರ ಅವರ ನೇತೃತ್ವದಲ್ಲಿ ಸದನ ಸಮಿತಿ ರಚನೆಯಾಗಿತ್ತು. ಅದರ ವರದಿ, ಅದರ ಇಂಪ್ಲಿಮೆಂಟೇಷನು ಅದೇನು ಅನ್ನುವಂಥದ್ದು ಒಂದು ಭಾಗ. ಆದರೆ ಬಹುಶಃ ಇದು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ KDB ಮತ್ತು ನೈಸ್ ನಡುವೆ ಒಂದಷ್ಟು ಬೇರೆ ಬೇರೆ ಜಾಗದ ವಿಚಾರದಲ್ಲಿ ಏನೋ ಗೊಂದಲಗಳಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಂತೆ ಕಾಣಿಸ್ತಾ ಇದೆ. ಅಂದರೆ ಸರ್ಕಾರದ ಕೆಲವು ತೀರ್ಮಾನಗಳಿಗೆ ಅಥವಾ ಸರ್ಕಾರದ ಕೆಲವು ನಿರ್ಧಾರಗಳಿಗೆ ನೈಸ್ ಸಂಸ್ಥೆ ಅಂದರೆ ನೈಸ್ ರಸ್ತೆ ವ್ಯಾಪ್ತಿಯಲ್ಲಿ ತೊಡಕುಂಟು ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಮಾತಾಡದಂತೆ ಕಾಣಿಸ್ತಾ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದಲ್ಲ. ಹಾಗಾಗಿ ಸರ್ಕಾರ ಮತ್ತು ನೈಸ್ ನಡುವೆ ಬೇರೆ ಯಾವುದಾದ್ರು ಜಾಗದ ವಿಚಾರದಲ್ಲಿ ಗೊಂದಲಗಳು ಕ್ರಿಯೇಟ್ ಆಗಿದೆ ಅನ್ನುವಂಥ ಪ್ರಶ್ನೆ. ಆ ಕಾರಣಕ್ಕಾಗಿ ಈ ವಿಚಾರವನ್ನು ಅಥವಾ ಒಂದು ವಾರ್ನಿಂಗ್ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದರೆ ನೈಸ್ ರಸ್ತೆಯವರಿಗೆ ಒಂದು ಪಾಠವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಟೀಲ್ ಅವರು ಮಾತಾಡಿರುವಂಥದ್ದು. ಜೊತೆಗೆ ಅವರು ಸರ್ಕಾರಕ್ಕಿಂತಲೂ ಮೀರಿದವರು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾವುದಾದ್ರು ಯೋಜನೆಗೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಸಂಬಂಧಪಟ್ಟಂತೆ KDB ವರ್ಸಸ್ ನೈಸ್ ನಡುವಿನ ತಿಕ್ಕಾಟ ಮತ್ತು ಸರ್ಕಾರದ ಮಧ್ಯಪ್ರವೇಶ ಹೊರತಾಗಿ ಕೂಡ ನೈಸ್ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಹಿಂದೆಯೂ ಕೂಡ ಸಾಕಷ್ಟು ಅಕ್ರಮದ ವಿಚಾರವಾಗಿ ಸದನ ಸಮಿತಿ ವರದಿ ಇದ್ದು ಅದರ ಜಾರಿಗೆ ಅನ್ನೋ ಸರ್ಕಾರ ಮುಂದಾಗುತ್ತಾ ಈಗ ಅನ್ನುವಂಥದ್ದು ಕೂಡ ಪ್ರಶ್ನೆ ಕೂಡ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.